ಹೆಲೋ ಅಂತ ಸತೀಶ್ ಅವ್ರಿಗೆ ನೀವು ನೋಡ್ತಾರೆ ಗೆಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಾಕದಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿವಸದ ನಂತರ ಹೆಂಗಿದ್ರು 7 ವಾರಕ್ಕೊಮ್ಮೆ ಮೀನು ಫ್ರೈ ಆಗೋ ಇವತ್ತು ನಾವು ಹೋಗ್ತಾನೆ ಇರ್ತೀವಿ. ಸೊ ಅದೇ ರೀತಿ ಇವತ್ತೊಂದು ಸ್ಪಾಟಿಗೆ ಬಂದಿದ್ವಿ. ಬಂದಿರೋ ಸ್ಪಾಟ್ ಬಂದು ದಿ ಮಂಜಿ ಅಂತ, ಓಕೆನಾ? ಸೊ ಇದು ಬಂದು ನಿಮಗೆ ಎಕ್ಸಾಕ್ಟಾಗಿ HSR ಲೇಔಟು 19 ಪಾಯಿಂಟ್ ರೋಡು ಆಪೋಸಿಟ್ ಬಂದು ಐಶ್ವರ್ಯ ಮಾರ್ಟ್ ಇದೆಯಲ್ಲ, ಎಕ್ಸಾಕ್ಟಾಗಿ ಅದ್ರ ಆಪೋಸಿಟಲ್ಲೇ ಲೊಕೇಟ್ ಆಗಿರುತ್ತೆ. ಒಂದು ಫುಡ್ ಟ್ರಕ್ ಥರ ಅಂತ ಕರಿಬೋದು. ಸೊ ಇವ್ರ ಹತ್ರ ಬಂದು ಒಂದಷ್ಟು ರೇರ್ ವೆರೈಟೀಸ್ ಆಫ್ ಈ ಒಂದು ಸೀ ಫುಡ್ ಐಟಮ್ ಸಿಗುತ್ತೆ. ಎಸ್ಪೆಷಲಿ ಬಂದು ನಂಗು ಮೀನು ಕೇಳಿರ್ತೀರಾ, ಅಥವಾ ಇಂಗ್ಲೀಷಲ್ಲಿ ಸೋಲ್ ಫಿಶ್ ಅಂತ ಕರೀತಾರೆ. ಸೊ ಇದು ಒಂದು ಬಹಳ ಫೇಮಸ್ಸು, ಅಟ್ ದಿ ಸೇಮ್ ಟೈಮ್ ರೇರ್. ನಮ್ಮೂರಲ್ಲಿ ಆ ಮಂಗಳೂರು ಕಡೆ ಎಲ್ಲ ಹೋದ್ರೆ ನಿಮಗೆ ಅಲ್ಲಿ ಸಿಗುತ್ತೆ. ಆ್ಯಂಡ್ ಅದನ್ನ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಬಂದು ಕೇಳಿ ತಿಂತಾರೆ. ಈಗ ನಾರ್ಮಲ್ ಆಗಿ ನಾವು ತವಾ ಫ್ರೈ ತಿಂದ್ರೆ ಅಲ್ಲಿ ಬಾಂಗಡೆ ಇರುತ್ತೆ, ಜಿಲೇಬಿ ಇರುತ್ತೆ, ರೂಪ್ ಚಂದ್ ಇರುತ್ತೆ. ಬಟ್ ನಂಗ್ ಮೀನು ತುಂಬಾ ರೇರು ಇವ್ರ ಹತ್ರ ಸಿಗುತ್ತೆ. ಅದನ್ನ ಟ್ರೈ ಮಾಡೋಣ. ಒಟ್ಟಿಗೆ ಬಂದು ಕೋರಿ ರೊಟ್ಟಿ, ನೀರ್ ದೋಸೆ, ಚಿಕನ್ ಸುಕ್ಕ, ಕರಿ ಅಂತ ಹಲವಾರು ಐಟಮ್ಸ್ ಇದೆಯಲ್ಲ. ಸೊ ಅದನ್ನು ಟ್ರೈ ಮಾಡ್ಕೊಂಡು ನಿಮಗೆ ತಿಳಿಸ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಸ್ಪಾಟ್ ಬಂದು ನಮ್ಮ ಪ್ಲಾನ್ ಅಲ್ಲೇ ಇದ್ದಿಲ್ಲ, ಆನ್ ದ ವೇ ಹೋಗ್ತಿದ್ವಿ, ನೋಡಿದ್ವಿ, ಕ್ರೌಡ್ ಇತ್ತು. ಸೊ ಕ್ರೌಡ್ ಇದ್ರೆ ಖಂಡಿತ ಅಲ್ಲಿ ಊಟ ಚೆನ್ನಾಗಿರುತ್ತಲ್ಲ. ಸೊ ಆ ಒಂದು ಪಾಯಿಂಟ್ ಆಫ್ ವ್ಯೂ ಇಂದಾನೆ ಇಲ್ಲಿ ಬಂದ್ವಿ. ಪರ್ಮಿಷನ್ ಕೇಳಿದ್ವಿ, ಪರ್ಮಿಷನ್ ಕೊಟ್ಟವ್ರೆ. ಈಗ ಡೈರೆಕ್ಟ್ ಆಗಿ ನೀವು ಸ್ವಲ್ಪ ಕುಕಿಂಗ್ ಶಾಟ್ಸ್ ಎಲ್ಲ ನೋಡ್ಕೊಂಡು ಹಾಗೆ ಬನ್ನಿ. ನಾನು ಸ್ವಲ್ಪ ರೆಡಿ ಆಗಿ ಬರ್ತೀನಿ. ಆಲ್ರೈಟ್ ಅಂತಮ್ಮ. ಸೊ ಫಸ್ಟ್ ಬಂದು ಇಲ್ಲಿ ಇವ್ರ ಹತ್ರ ಸ್ಪೆಷಲೇ ಚಿಕನ್ ಸುಕ್ಕ ಒಟ್ಟಿಗೆ ನೀರು ದೋಸೆ, ಕೋರಿ ರೊಟ್ಟಿನೂ ಸಿಗುತ್ತೆ. ಅದು ತೊಗೊಂಡಿದ್ದೀವಿ, ಅದು ಬರುತ್ತೆ. ಫಸ್ಟ್ ಪ್ಲೇನಾಗೆ ಈ ನೀರು ದೋಸೆ ಹೇಗಿದೆ ಅಂತ ನೋಡೋಣ. ಚಿಕನ್ ಸುಕ್ಕ ಎಲ್ಲ ಆಲ್ಮೋಸ್ಟ್ ನಿಮಗೆ ಬಲ್ಕಾಗಿ ಮಾಡಿಕ್ಕಲ್ಲ, ಎಲ್ಲ ಒಂದು ರೀತಿ ಲಿಮಿಟೆಡ್ ಸ್ಟಾಕೆ. ಬೇಗ ಖಾಲಿ ಆದರೆ ಆರಾಮಾಗಿ ಇದನ್ನು ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ. ಆ ಪ್ಲೇನ್ ಗ್ರೇವಿ ಮಾತ್ರ ಟ್ರೈ ಮಾಡ್ತೀನಿ. ಸೊ ಒಂದು ರೀತಿ ಸೆಮಿ ಗ್ರೇವಿ ಥರ ಕೊಡ್ತಾರೆ, ಅದು ಮಾತ್ರ ಹೋಗೋಣ. ಮೈಲ್ಡಾಗೆ ಸೆಟಲ್ಡ್ ಆಗೈತೆ, ಬಟ್ ಫ್ಲೇವರ್ಫುಲ್ ಆಗೈತೆ. ಆ ಮಸಾಲೆ ಕಂಪ್ಲೀಟಾಗಿ ತಿನ್ನೋಕ್ಕೆ ಸಾಕಾಗೈತೆ. ಆ್ಯಂಡ್ ಇದರಲ್ಲಿರೋ ಚಿಕನ್ ಪೀಸ್ ನೋಡ್ತಿರ್ಬೋದು ನೀವು, ಸಕ್ಕ ಟೆಂಡರ್ ಆಗಿ. ಪಾಪ ಇದು ಸಿಗುತ್ತೆ, ಏನದು ಬಾಯ್ಲ್ಡ್ ರೈಸು. ಸೊ ಅದು ತೊಗೊಂಡು ನೀವು ಆರಾಮಾಗಿ ಲೈಟಾಗಿ ಗ್ರೇವಿ ಹಾಕೊಂಡು ಹೋಗಿ, ಸಾಕಾಗಿರುತ್ತೆ. ಚೆನ್ನಾಗೆ ಕೊಬ್ಬರಿ ಬಿಟ್ಸು ಎಲ್ಲ ಕಾಣಿಸಿರುತ್ತೆ ನಿಮಗೆ. ಅದರ ಒಂದು ಟೇಸ್ಟ್ ನಿಮಗೆ ಜಾಸ್ತಿ ಎನ್ಹಾನ್ಸ್ ಆಗುತ್ತೆ, ಆ ಫ್ಲೇವರ್ ವೈಸ್ ಇರಲಿ. ಓಹೋ, ಪ್ಲೇನಾಗಿಂತನೂ ಆ ಚಿಕನ್ ಒಟ್ಟಿಗೆ ಹೋಯ್ತೀವಲ್ಲ, ಅದು ನಿಮಗೆ ಆ್ಯಕ್ಚುಯಲ್ ಮಜಾ. ನೆಕ್ಸ್ಟ್ ಬಂದು ರೂಪ್ ಚಂದು ಎಲ್ಲ ಕಡೆ ಟ್ರೈ ಮಾಡಿರ್ತೀರ, ಆದರೆ ಈ ಮೀನು ಬಂದು ಪರ್ಟಿಕ್ಯುಲರ್ಲಿ ತುಂಬ ಸ್ಪೆಷಲು ಮತ್ತು ರೇರು. ಆಲ್ಮೋಸ್ಟ್ ತವಾ ಫ್ರೈ ಕಡೆ ಏನು ಮಾಡ್ತಾರಲ್ಲ, ಸೊ ಅವ್ರು ಬಂದು ಈ ಮೀನನ್ನ ಮಾರೋದಿಲ್ಲ. ತುಂಬ ರೇರು. ಈ ಜಿಲೇಬಿ ಸಿಗ್ಬಿಡುತ್ತೆ, ಬಾಂಗಡೆ ಸಿಗ್ಬಿಡುತ್ತೆ, ರೂಪ್ ಚಂದ್ ಸಿಗುತ್ತೆ. ಆದರೆ ಈ ನಂಗು ಮೀನು ಅಂತಾರೆ, ಇಂಗ್ಲೀಷಲ್ಲಿ ಸೋಲ್ ಅಂತ ಕರೀತಾರೆ, ಸೋಲ್ ಫಿಶ್ಶು. ಈ ನಂಗು ಮೀನು ಬಂದು ತುಂಬ ರೇರ್ ಮತ್ತು ಸ್ಪೆಷಲ್, ಓಕೆನಾ? ಅದು ಬಂದು ನಮ್ಮ ದಿ ಮಾಂಜಿ ಅವರು ಆರಾಮಾಗಿ ಸೇಲ್ ಮಾಡ್ತಾವ್ರೆ. ಸೊ ಒಂದು ಹೈಲೈಟ್ ಮಾಡಬೇಕಿರೋ ಪಾಯಿಂಟು ಇದು. ಇಲ್ಲಿಂದ ಹಂಗೆ ಮುರಿದು ತೋರಿಸ್ತೀನಿ, ನೋಡ್ಕೊಳ್ಳಿ. ಪಾಪ ತುಂಬ ತಿನ್ನು ಸ್ಲೈಸೇ ಅದು ಆ ಮೀನು. ಮೀನಿನ ಟೇಸ್ಟೇ ಡಿಫ್ರೆಂಟ್ ಆಗಿದೆಯಲ್ಲ ಅದನ್ನ ಇದು. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಇವರ ಮಸಾಲೆ ಏನಿದೆಯಲ್ಲ ಟೋಟಲಿ ಡಿಫ್ರೆಂಟು. ಅದು ಮೇನ್ ಹೈಲೈಟ್ ಮಾಡಬೇಕಿಲ್ಲ. ಸ್ಪೈಸಿ ಆಗಿದೆ, ಜಾಸ್ತಿ ಸ್ಪೈಸಿ ಇಲ್ಲ, ಮೈಲ್ಡ್ ಸ್ಪೈಸಿನೇ. ಬಟ್ ಆ ಖಾರ ನಿಮಗೆ ಹಾಗೆ ಗೊತ್ತಾಗುತ್ತೆ, ಪರವಾಗಿಲ್ಲ. ಹೋಗಿ ಬಾ ಮುಳ್ಳಿರುತ್ತೆ, ಸ್ವಲ್ಪ ಹುಷಾರಾಗಿ ತಿನ್ಬೇಕು. ಜಾಸ್ತಿನೂ ರೇಟ್ ಇಲ್ಲ, ತುಂಬ ಕಡಿಮೆನೂ ಇಲ್ಲ, ಮಿಡ್ಡಲ್ ಐತೆ. ಈಸಿಲಿ ಅಫೋರ್ಡಬಲ್ ಆಗಿ ನೀವು ಅಫೋರ್ಡ್ ಮಾಡ್ಕೋಬಹುದು. ಪಾಂಫ್ರೆಟ್ ಬಂದು ನಿಮಗೆ 350 ರೂಪಾಯಿ ಸಿಗುತ್ತೆ. ತವಾ ಬೇರೆ ಐತೆ, ಮಸಾಲೆ ಬೇರೆ ಐತೆ. ಸೊ ಒಂದೊಂದಕ್ಕೂ ಒಂದೊಂದು ರೇಟ್ ಇರುತ್ತೆ. ಆಮೇಲೆ ರೂಪ್ ಚಂದ್ ಬಂದು 60, ಜಿಲೇಬಿ ಬಂದು 80. ಸೊ ತಕ್ಕಂಗೆ ನಿಮಗೆ ರೇಟ್ ಇದೇ ಇರುತ್ತೆ ಅಂತ ಕೇಳಿದ್ರೆ ಇಲ್ಲ. ರೇಟು ಆ ಸೀಸನ್ ತಕ್ಕಂಗೆ, ಆ ದಿವಸ ತಕ್ಕಂಗೆ ನಿಮಗೆ ಚೇಂಜ್ ಆಗ್ತಾ ಇರುತ್ತೆ. ಅದನ್ನ ನೋಡ್ಕೊಂಡು ಆರಾಮಾಗಿ ಬನ್ನಿ. ಸೊ ಈ ಮೀನು ಟ್ರೈ ಮಾಡಿರೋದು ನನಗೆ ಒಂದು ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ತುಂಬ ಕಡೆ ಸಿಗಲ್ವಲ್ಲ, ಅವೊಂದೇ. ಈಗೇನು ಮಾಡೋಣ ಅಂತಂದರೆ, ನಿಂಬೆಹಣ್ಣು ತಗೊಂಡು ಈ ರೂಪ್ ಚಂದ್ ಮೇಲೆ ಹಾಗೇ ಸ್ಕ್ವೀಸ್ ಮಾಡಿ
चिकन का कर दो और एक बांगड़ा ಬ್ಯಾಕ್ ಗ್ರೌಂಡಿಂದ ಮುಳ್ಳಿರುತ್ತಲ್ಲ ಚಿಚ್ಚ ये ಅಂತ. डोसा चिकन सूखा ಆಹಾ, गुलाब जामुन ರೂಪ್ಚಂದಿಗೆ ಮಸಾಲೆ ಆ್ಯಪ್ಟ್ ಆಗಿದೆಯೋ, ನಿಂಬೆ ನಿಂಡಿರೋದ್ರಿಂದ ಹುಳಿ ಹುಳಿಯಾಗಿ ಸಾಗದಾಗಿದೆ. ಆಲ್ಮೋಸ್ಟ್ ನಿಮಗೆ ಮೆನ್ಯೂಯಲ್ಲೇ ಒಂದು 5ರಿಂದ 6 ಐಟಮ್ ಒಟ್ಟಿಗೆ ಫಿಶ್ ಕರಿ ಸಿಗುತ್ತೆ, ಆಮೇಲೆ ರೈಸು ಇವೆಲ್ಲ ಸಿಗುತ್ತೆ. ಬಟ್ ಬಂದರೆ ಫಿಶ್ ಫ್ರೈ ಇದನ್ನು ಮಸ್ತಾಗಿ ಟ್ರೈ ಮಾಡಿ. ಎಸ್ಪೆಷಲಿ ಬಂದು ಈ ನಂಗು ಮೀನು ಏನಿದೆಯಲ್ಲ ಅದು ಬಂದು ಮಸ್ತಾಗಿ ಟ್ರೈ ಮಾಡಿ. ಇಲ್ಲಿ ಏನೋ ಚುಸ್ತು ಅನಿಸುತ್ತೆ, ಮಾತಾಡೋಕ್ಕಾಯ್ತಿಲ್ಲ. बड़ा होता है ಸೊ ಸ್ವಲ್ಪ ವಿರಾಮದ ನಂತರ ಸಿಗೋಣ. ಫೈನಲ್ ಆಗಿ ಬಂದು ಸೊ ಕೋರಿ ರೊಟ್ಟಿ ಸೊ ಚೆನ್ನಾಗಿ ಹೀರ್ಕೊಂಡೈತೆ, ಇನ್ನು ಹೀರ್ಕೋಬೇಕಿದು ಸಾರೊಟ್ಟಿಗೆ. ಕೋರಿ ರೊಟ್ಟಿ ಒಟ್ಟಿಗೆ ಚಿಕನ್ ಕರಿ ತೊಗೊಂಡಿದ್ದೀವಿ. ಆಲ್ಮೋಸ್ಟ್ ಈ ಭಾಗ ಎಲ್ಲೋ ಇದೆ ಅಂತ ಕೇಳಬೇಡಿ. ಒಬ್ಬ ನಾನು ರೀಲ್ಸ್ ಮಾಡ್ತೀನಿ ಅಂತ ನಮ್ಮ ಕ್ಯಾಮ್ರಾಮ್ಯಾನು ಅವ್ನು ತಗೊಂಡ. ಏನೋ ಇದು ಮುಟ್ಟಿದ್ರೇ ಮುರಿದೋಗುತ್ತೆ ಯಾಪಪ್ಪ. ಇದನ್ನು ಲೈಟಾಗಿ ಹಿಂಗೆ ನೆಂಚ್ಕೊಂಡು ಒಂದು ಪೀಸ್ ತೊಗೊಂಡು ಹಾಗೇ ಒಂದು ಬೈಟ್ ಹೋಗೋಣ. ಇದು ಆ್ಯಕ್ಚುಲಾಗಿ ಚೆನ್ನಾಗಿರೋದು ಅಂದರೆ ನಿಮಗೆ ಆ ತೆಲುಗು ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ. ಅಟ್ ದಿ ಸೇಮ್ ಟೈಮ್ ಬಂದು ಮೈಲ್ಡ್ ಫ್ಲೇವರ್, ಓಕೆನಾ. ಸೊ ಜಾಸ್ತಿ ನಿಮಗೆ ಸ್ಪೈಸಿ ಅವೆಲ್ಲ ನಿಮ್ಗೆ ಜಾಸ್ತಿ ಫೀಲ್ ಆಗಲ್ಲ. ಬಟ್ ಓವರಾಲ್ ಬಂದು ಟೇಸ್ಟ್ ಬಂದು ಸಗದಾಗಿರುತ್ತೆ. ಪೀಸ್ ತೋರಿಸ್ತೀನಿ ನೋಡಿ. ಸೊ ಕೋರಿ ರೊಟ್ಟಿಗೆ ನಿಮಗೆ ಅದ್ಭುತವಾಗಿ ಪರ್ಫೆಕ್ಟ್ ಮ್ಯಾಚ್ ಇರುತ್ತೆ. ಸೊ ಅದು ಬಂದು ಇಷ್ಟ ಆಯ್ತು ನನಗೆ. ಇನ್ನು ಬಾಯ್ಲ್ಡ್ ರೈಸ್ ಇದೆ, ವೈಟ್ ರೈಸ್ ಇದೆ, ಸೊ ಮೀಲ್ಸು ಸಿಗುತ್ತಂತೆ, ಫಿಶ್ ಮೀಲ್ಸು. ಸೊ ಅದು ಬೇಕಾದ್ರೆ ನೀವು ಟ್ರೈ ಮಾಡಿ. ಆಲ್ಮೋಸ್ಟು ಒಂದು ರೆಸ್ಟೋರೆಂಟಿಗೆ ಹೋದರೆ ಏನೇನು ಸಿಗುತ್ತೋ ಒಂದು ಮೀನು ಸಾರಿಂದ ಹಿಡಿದು ಮೀನು ಫ್ರೈ, ತವಾ ಮಸಾಲೆವರೆಗೆ ಕಂಪ್ಲೀಟಾಗಿ ಎಲ್ಲಿ ಸಿಗುತ್ತೆ, ಒಂದು ಅಫೋರ್ಡಬಲ್ ರೇಟಲ್ಲಿ. ಅದೊಂದು ಮೇನ್ ರೀಸನೇ ಈ ಒಂದು ಸ್ಪಾಟು ನಾವು ಬಂದಿದ್ದು. ಮುಗಿಸ್ಬಿಟ್ಟು ಆದರೆ ಬ್ರೋ ಇದ್ದಾರೆ, ಬ್ರೋ ಹತ್ರ ಮಾತಾಡಿಸಿ ಔಟ್ರಲ್ಲಿ ಮೀಟ್ ಮಾಡೋಣ. ಇದು ಈಗ ಒಂದು ವರ್ಷ ಇರುತ್ತೆ ಸರ್. 6:30 ಇಂದ ನೈಟ್ 11:30 ಇರುತ್ತೆ. ಮಂಡೇ ಆಫ್ ನಮ್ಮದು ವೀಕ್ ಆಫ್. ಸೊ ಇವೆಲ್ಲ ಹೆಂಗೆ ನೀವು ಫ್ರೆಂಡ್ಸ್ ಸ್ಟಾರ್ಟ್ ಮಾಡಿದ್ದ ಅಥವಾ ಹೇಗೆ ಅಂತ? ಬ್ರದರ್ಸ್ ಎಲ್ಲ ಬ್ರದರ್ಸ್. ಸೊ ನಿಮ್ಮ ಹತ್ರ ಸ್ಟಾರ್ಟಿಂಗ್ ಮೀನ್ ಪ್ರೈಸು ನಾವು ನಾರ್ಮಲ್ ಅಂದರೆ ಒಂದು 110 ಹಾಗೆಲ್ಲ ಇರುತ್ತೆ ಸ್ಟಾರ್ಟಿಂಗ್. ಅದು ನಿಮಗೆ ರಿವರ್ಸ್ ಶೆಲ್ ಒಂದು 80, 60 ಎಲ್ಲ ಬರುತ್ತೆ. ಅಡ್ರೆಸ್ ಎಲ್ಲಿ ಬರ್ತಾನೆ ಎಕ್ಸಾಕ್ಟ್ ಆಗಿ? ಅಡ್ರೆಸ್ ಅಂದರೆ ಇದು 19 ಮೇನ್ ರೋಡು, ನಮ್ಮದು ಐಶ್ವರ್ಯ ಸೂಪರ್ ಮಾರ್ಕೆಟ್ ಬರುತ್ತೆ. ಥ್ಯಾಂಕ್ಸ್. ಆಲ್ ರೈಟ್ ಅಂತಮ್ಮ. ಸೊ ಫೈನಲ್ ಆಗಿ ಬಂದು ಆಲ್ಮೋಸ್ಟ್ ಎಲ್ಲ ಒಂದು ಅಟ್ಮೋಸ್ಟ್ ಐಟಮ್ಸ್ನ ಟ್ರೈ ಮಾಡಿದ್ವಿ. ಇವ್ರ ಹತ್ರ ಸಿಗೋಂಥ ಒಂದು ಟಾಪ್ ಸೆಲ್ಲಿಂಗ್ ಅಥವಾ ಫಾಸ್ಟ್ ಫುಡ್ ಐಟಮ್ಸ್ ಅಂತಲೇ ಕರಿಬೋದು. ಎಸ್ಪೆಷಲಿ ಒಂದು ನಂಗು ಮೀನು ಅದನ್ನು ಟ್ರೈ ಮಾಡಬೇಕಂತಿತ್ತು, ಅದನ್ನು ಟ್ರೈ ಮಾಡಿದೆ. ಸೊ ಆ ಮೀನಿನ ಟೇಸ್ಟ್ ಬಂದು ನಿಮಗೆ ತಿಳಿಸಿರ್ತೀನಿ. ಒಂದು ರೀತಿ ಮೈಲ್ಡ್ ಆಗಿರುತ್ತೆ, ಬಟ್ ಇವ್ರು ಹಂಚೋ ಮಸಾಲೆ ಏನಿದೆಯಲ್ಲ ಅದು ಬಂದು ಕ್ರೇಜಿ. ಆ್ಯಂಡ್ ಇನ್ನೊಂದು ಮೇನ್ ಪಾಯಿಂಟ್ ಹೈಲೈಟ್ ಮಾಡಬೇಕು. ಸೊ ಆ ಕ್ಲಿಪ್ ಹಾಕಿರ್ತೀನಿ. ಅಷ್ಟು ಮಸಾಲೆ ಎಲ್ಲ ಹಾಕಿದ್ರು, ಕರಿಯಲ್ಲ ಐತೆ, ಆಮೇಲೆ ಮೀನು ಫ್ರೈಯಲ್ಲೂ ಐತೆ. ಬಟ್ ಹ್ಯಾಂಡ್ ವಾಶ್ ಮಾಡೋ ಟೈಮಲ್ಲಿ, ಕೈ ತೊಳೆಯೋ ಟೈಮಲ್ಲಿ ಒಂಚೂರು ನಿಮಗೆ ಮಸಾಲೆ ಕೈಯಲ್ಲಿ ಅಂಟಿರಲ್ಲ. ಸೊ ಯಾವುದೇ ಒಂದು ಎಕ್ಸ್ಟ್ರಾ ಆ್ಯಡ್ ಕಲರ್ಸ್ ಇರಲಿ ಇವೆಲ್ಲ ಯಾವುದೇ ಇಲ್ಲದೆ ಕ್ಲೀನಾಗಿ ಸೆಟಲ್ಡ್ ಆಗಿ ಅಟ್ ದಿ ಸೇಮ್ ಟೈಮ್ ಫ್ಲೇವರ್ಫುಲ್ಲಾಗಿ ನಿಮಗೆ ಫಿಶ್ ಫ್ರೈ ಬೇಕಂತಂದರೆ ಡೆಫಿನೆಟ್ಲಿ ನೀವು ಬರ್ಬೋದು. ಇದು ಯಾವುದೇ ಪ್ರಮೋಷನ್ ಅಂತ ಮಾತ್ರ ಅನ್ಕೋಬೇಡಿ. ಪ್ರಮೋಷನ್ ಇದ್ರೂ ಸಹ ಪ್ರಮೋಷನ್ ಹೋಯ್ತೀವಿ, ಬಟ್ ಊಟ ಚೆನ್ನಾಗಿದ್ರೆ ಮಾತ್ರನೇ ನಾನು ವೀಡಿಯೋ ಹಾಕೋದು. ಇಲ್ಲ ಅಂತಂದರೆ ಆ ವೀಡಿಯೋ ಅದು ಹಾಕಿನೂ ಪ್ರಯೋಜನ ಇಲ್ವಲ್ಲ. ಅದು ಯಾಕಂದರೆ ನೀವು ಬಂದರೆ ಅಟ್ಲೀಸ್ಟ್ ಒಂದು 10 ಜನ ಬರ್ತೀರಾ, ಬಂದರೆ ಸ್ಯಾಟಿಸ್ಫೈಡ್ ಆಗಿ ಹೋಗಬೇಕು. ಆ ಒಂದು ಮೇನ್ ಉದ್ದೇಶನೇ. ಆ್ಯಂಡ್ ಅದನ್ನು ಬಿಟ್ಟು ನೀರು ದೋಸೆ ಐತೆ, ಕೋರಿ ರೊಟ್ಟಿ ಐತೆ, ಅವೆಲ್ಲ ಟ್ರೈ ಮಾಡಿದೆ. ನನಗೆ ಕೋರಿ ರೊಟ್ಟಿ ಚಿಕನ್ ಕರಿ ಚೆನ್ನಾಗಿ ಅನಿಸ್ತು, ಚಿಕನ್ ಸುಕ್ಕ ಚೆನ್ನಾಗಿ ಅನಿಸ್ತು. ಪ್ಲೈನಾಗಿ ಹೋದರೆ ಸೊ ಒಂದು ರೀತಿ ಕೈ ಮಾತ್ರನೇ ಚಿಕನ್ ಬಿಡ್ಸ್ಗಳೆಲ್ಲ ಇತ್ತು ಅದರಲ್ಲಿ. ಇನ್ನು ಹೋದರೆ ಎಕ್ಸ್ಪ್ಲೇನ್ ಮಾಡ್ಕೊಂಡೇ ಹೋಗ್ತೀನಿ. ಸೊ ದಟ್ಸ್ ಇಟ್. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಸೊ ಟೈಮಿಂಗ್ಸ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಬ್ರೋನು ಮಾತಾಡಿರ್ತಾರೆ, ಸೊ ಕೇಳಿರ್ತೀರಾ. ಸೊ ಒಂದು ಬ್ರದರ್ಸ್ ಸೇರಿ ಸ್ಟಾರ್ಟ್ ಮಾಡಿರೋದು ಆಲ್ಮೋಸ್ಟ್ ನಿಯರ್ಲಿ 1 ವರ್ಷ ಆಯಿತು ಅಂತೆ. ಬಟ್ ನನಗೆ ಕಣ್ಣಿಗೆ ಕಾಣಿಸಿದ್ದು ಇವಾಗಲೇ ಈ ಜಾಗ. ಹೋಗ್ತಾ ಬರ್ತಾ ಇರ್ತೀವಿ, ಆದರೆ ಈ ಸ್ಪಾಟ್ನೇ ನೋಡಿಲ್ಲ ನಾನು. ಸೊ ಹಿಡನ್ ಸ್ಪಾಟ್ ಅಂತಲೇ ಕರಿಬೋದು. ಸೊ ನಾಳೆ ಇನ್ನೊಂದು ಹೊಸ ವಿಡಿಯೋ ಸಿಗೋಣ. ಅಂಟಿಲ್ ದೆನ್, ಬಾಯ್ ಫ್ರಮ್ ಶರ್.